ರಾಜ್ಯದಲ್ಲಿ ಆಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿ ಮಂಡಲದಲ್ಲೂ ಸಹ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದೂರವನ್ನು ಖಂಡಿಸಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಆ ಗ್ಯಾರಂಟಿನೂ ಕೂಡ ಜನರಿಗೆ ಸರಿಯಾಗಿ ಪೂರೈಕೆ ಮಾಡದೆ 2 ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಡೆದಿದೆ, ಕಾಲಹರಣ ಮಾಡ್ತಾ ಇದೆ ಅಂತ ನಮ್ಮೆಲ್ಲರೂ ಗೊತ್ತೇ ಇದೆ. ಇವತ್ತು ಈ ಧರಣಿ ನಾವು ಬಿಜೆಪಿನವ್ರು ಮಾಡ್ತಾ ಇದ್ದೀವಿ. ಆದರೆ ತಮಗೆಲ್ಲ ಗೊತ್ತೇ ಇದೆ, ಮನಸ್ಸಿನಲ್ಲೇ ಕಾಂಗ್ರೆಸ್ ಶಾಸಕರು ಕೂಡ ಈ ಧರಣಿ ಮಾಡೋದು ಒಳ್ಳೇದು ಅನಿಸ್ತಾ ಇದೆ ಅವ್ರಿಗೆ. ಯಾಕಂದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕ ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ, 2 ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ತಮಗೆಲ್ಲ ಗೊತ್ತೇ ಇದೆ, ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ವಿಶೇಷವಾದ ಮೀಸಲಾತಿಯನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾದ ಮೇಲೆ ಅನುದಾನ ಕೂಡ ಅವ್ರಿಗೆ ಪ್ರತ್ಯೇಕವಾಗಿ ನಿಗದಿಪಡಿಸಿದ್ದಾರೆ. ಏನು SCP TSP ಹಣ ಇದೆ, ಅದು SC/ST ಕಾಲನಿಗಳಲ್ಲಿ ಮಾತ್ರ ಬಳಕೆ ಆಗಬೇಕು. ಅದು ಕೂಡ ಅವರ ಅಭಿವೃದ್ಧಿಗೆ ಬಳಕೆ ಆಗಬೇಕು. ರಸ್ತೆಗಳಾಗಿರ್ಬೋದು, ಒಂದು ಅವ್ರಿಗೆ ಗಾಡಿ ಕೊಡೋದಾಗಿರಲಿ, ಬೋರ್ವೆಲ್ ಹಾಕೋದಾಗಿರ್ಬೋದು, ಇಂಥ ಒಂದು ಯೋಜನೆಗಳು ಉಳಿಸಬೇಕಾಗಿರೋ ಹಣನ ಗ್ಯಾರಂಟಿಗಳಿಗೆ 39,000 ಕೋಟಿನ ಇವತ್ತು ಹಣನ ಇವತ್ತು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕಳೆದ 5 ವರ್ಷಕ್ಕೆ ಮುಂಚೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಶಾಸಕರಿಗೆ 150ರಿಂದ 160 ಬೋರ್ವೆಲ್ಗಳು ಕೊಡ್ತಾ ಇದ್ರು. ಇವತ್ತು ಅದನ್ನು 20, 25, 30ಕ್ಕೆ ತಂದಿಳಿಸಿದ್ದಾರೆ. ಕೇಳಿದ್ರೆ ಹಣ ಈಗ ನಮ್ಮ ಹತ್ರ ಕೊರತೆ ಇದೆ, ಹಣನ ನಾವೀಗ TSP ಮತ್ತು SCP ಹಣವನ್ನು ನಾವೀಗ ಗ್ಯಾರಂಟಿಗೆ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಳೆದ ವಾರ ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತು. ಆ ಪ್ರತಿಭಟನೆಯಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಾಗಿತ್ತು, ಗುತ್ತಿಗೆದಾರರು ಇಲ್ಲಿ ಸುಮಾರು ಜನ ಇಲ್ಲಿದ್ದಾರೆ. ಗುತ್ತಿಗೆದಾರರು ಯಾವತ್ತೂ ಅಷ್ಟೇ ಯಾವುದೇ ಸರ್ಕಾರ ಗುತ್ತಿಗೆದಾರರಿಗೆ ಮೀಸಲಾತಿಯನ್ನು ಎಲ್ಲೂ ಕೊಟ್ಟಿರಲಿಲ್ಲ. ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ನೇತೃತ್ವದಲ್ಲಿ SC/STಗೆ ಮೀಸಲಾತಿ ಕೊಟ್ಟರು. ಇವತ್ತು ಮೈನಾರಿಟಿಗೆ 20 ಲಕ್ಷ ಏನು ಮೈನಾರಿಟಿ ಮಕ್ಕಳು ಬೇರೆ ದೇಶಕ್ಕೆ ಹೋಗಿ ಓದಬೇಕಂದ್ರೆ 20 ಲಕ್ಷ ಮೀಸಲಿಟ್ಟಿತ್ತು. ಇವತ್ತು ಅವ್ರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ 30 ಲಕ್ಷ ಸೇರಿಸಿದ್ದಾರೆ. ಮೈನಾರಿಟೀಸ್ಗೋಸ್ಕರ ಪ್ರತ್ಯೇಕ ಬಜೆಟ್ ಕೂಡ ಮೊನ್ನೆ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯನವ್ರಿಗೆ ಎಲ್ಲ ನೋಡಿದ್ರು ನಮ್ಮ ಹಿಂದೂಗಳು ಕಂಡ್ರೆ ಅವ್ರಿಗೆ ಅಸಡ್ಡೆನೆ. ಎಲೆಕ್ಷನ್ ನಿಂತಾಗ ಎಲ್ಲರೂ ಓಟು ಬೇಕು, ಎಲೆಕ್ಷನ್ ಆದಮೇಲೆ ಅವ್ರಿಗೆ ಮೈನಾರಿಟಿ ಇದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಇವತ್ತು 4% ಮೀಸಲಾತಿಯನ್ನು ಗುತ್ತಿಗೆದಾರರಿಗೆ ಇವತ್ತು ಮೈನಾರಿಟೀಸ್ ಕೊಟ್ಟಿದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಾ, ಕಳೆದ 2 ವರ್ಷದಲ್ಲಿ ಡೀಸೆಲ್ ಬೆಲೆ ವರ್ಷಕ್ಕೆ 2 ಸರಿ ಅವರು ಬೇರೆ ಏರಿಕೆ ಮಾಡಿದ್ದಾರೆ. ಕಳೆದ ಏಪ್ರಿಲಲ್ಲಿ 2 ರೂಪಾಯಿ ಏರಿಕೆ ಮಾಡಿದ್ರು, ಮತ್ತೆ ಈಗ ಒಂದ್ಸರಿ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಒಂದ್ಸರಿ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂದರೆ ನಮ್ಮ ದಿನನಿತ್ಯ ಪ್ರತಿಯೊಂದೂ ಏರಿಕೆ ಆಗುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಅದರ ಪ್ರಭಾವ ಬೀಳುತ್ತೆ, ಎಲ್ಲನೂ ರೇಟು ಜಾಸ್ತಿ ಆಗುತ್ತೆ. ಗ್ಯಾರಂಟಿಗೆ ಬಂದಾಗ ನಮ್ಮ ಮುಖಂಡರು ಹೇಳ್ತಿದ್ರು, ಎಲ್ರಿಗೂ ನಾವು 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಈ ಥರ ಹೆಂಗಸ್ರ ಕೈಯಲ್ಲಿ ಕೊಟ್ಟಂಗೆ ಕೊಟ್ಟು ಗಂಡಸರ ಜೋಬಿಂದ ಕಿತ್ಕೊಳ್ಳುವಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಈಗ 200 ಯೂನಿಟ್ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದ್ರ ಮತ್ತೆ ಯೂನಿಟ್ ಕಾಸ್ಟು ಜಾಸ್ತಿ ಮಾಡಿದ್ದಾರೆ. ಹಾಲಿನ ದರ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆ ಜಾಸ್ತಿ ಮಾಡಿದ್ದು ಗ್ರಾಹಕರಿಗೂ ಹೊರೆ ಆಗಿದೆ, ಮತ್ತೆ ಗ್ರಾಹಕರಿಗೂ ಅದ್ರ ಲಾಭ ಏನು ಬರ್ತಾ ಇಲ್ಲ. ಸರ್ಕಾರ ಬಂದು 2 ವರ್ಷ ಆಗಿದೆ. 2 ವರ್ಷದಿಂದ ಬರೀ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳು ಘೋಷಣೆ ಮಾಡಿ ಗ್ಯಾರಂಟಿಗಳು ನಂಬಿಕೊಂಡು ಸರ್ಕಾರ ಬಂತು. ಅದೇ ಸರ್ಕಾರ ಬಂದ ಮೇಲೆ ಆ ಗ್ಯಾರಂಟಿಗಳು ಕೂಡ ಸರಿಯಾಗಿ ವಿತರಣೆ ಆಗ್ತಾ ಇದೆ. ಗ್ಯಾರಂಟಿಗಳು ಕೊಡ್ತಕ್ಕಂಥ ಒಂದು ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಶಾಸಕರು 224 ಜನ ಶಾಸಕರು ಅಭಿವೃದ್ಧಿನಲ್ಲಿ ಇವತ್ತು ಯಾತಕಪ್ಪ ನಾವು ಶಾಸಕರ ಬಂದ್ವಿ. ಶಾಸಕರ ಬರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಎಲ್ಲರೂ ಕೂಡ ಸಾಮಾನ್ಯ ಜನರಿಗೆ ರಸ್ತೆ ಅಭಿವೃದ್ಧಿ, ಮನೆ ಮಠ ಅಥವಾ ಅವ್ರು ಕೇಳ್ತಕ್ಕಂಥದ್ದನ್ನು ಏನೋ ಒಂದು 5 ವರ್ಷ ಕೆಲಸ ಮಾಡಬೇಕಂತಕ್ಕಂಥ ಒಬ್ಬ ಶಾಸಕರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಸ್ಪತ್ರೆ ಕೊಟ್ಟಿರ್ತಕ್ಕಂಥದ್ದೆಲ್ಲ ಇವತ್ತು ಶೂನ್ಯ ಆಗಿದೆ. ಆಡಳಿತ ಪಕ್ಷದವ್ರದ್ದು ಶೂನ್ಯ, ವಿರೋಧ ಪಕ್ಷದವರು ಶೂನ್ಯ. 224 ಜನ ಶಾಸಕರು ಕೂಡ ಶೂನ್ಯ. ಮಂತ್ರಿಗಳು ಬರೀ ಎಲ್ಲಿಂದ ಎಲ್ಲಿ ಬರ್ತಾರೆ ಅಂದರೆ ಮನೆಯಿಂದ ವಿಧಾನಸೌಧದಿಂದ ಮನೆ, ಈ ಮಟ್ಟಕ್ಕಾಗಿದೆ. ಒಬ್ಬ ಉಸ್ತುವಾರಿ ಮಂತ್ರಿಗಳಿರ್ತಕ್ಕಂಥವರು
ಆ ಜಿಲ್ಲೆಗೆ ಹೋಗಿ ಉಸ್ತುವಾರಿ ಏನು ಅಭಿವೃದ್ಧಿ ಆಗುತ್ತೆ ಹಾಗೆ ಆಗ್ತದ ಇಲ್ವಾ, ಅಧಿಕಾರಿಗಳು ಕೆಲಸ ಮಾಡ್ತಾರೆ ಇಲ್ಲ ಅಂತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಯಾವುದು ಕೂಡ ಮಾಡ್ತಾ ಇಲ್ಲ. ಅವ್ರೇನಂದರೆ ಬರೀ ಅಧಿಕಾರ ಸಿಕ್ಕಿದೆ, ಕಾರಿದೆ, ಅದನ್ನು ಓಡಿಸ್ಕೊಂಡು ಬೆಂಗಳೂರಿಂದ ಮನೆಯಿಂದ ಬೆಂಗಳೂರಿಂದ ಹೊರಟು ಯಾವುದೇ ಜಿಲ್ಲೆಗೆ ಪ್ರವೇಶ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಭರವಸೆಗಳನ್ನ ನೀಡಿ, ಕೊಳ್ಳು ಭರವಸೆಗಳನ್ನ ನೀಡಿ ನಾವು ಎಲ್ಲರಿಗೂ ಜನಸಾಮಾನ್ಯರ ಬದುಕನ್ನ ಸುಗಮ ಮಾಡ್ತೀನಿ ಅಂತ ಹೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಅವ್ರದ್ದು ಒಂದೇ ಒಂದು ಪಾಯಿಂಟ್ ಆಗಿದೆ. ಅಜೆಂಡಾ ಏನಾಗಿದೆ ಅಂದ್ರೆ ಬೆಲೆ ಏರಿಕೆ ಮಾಡಿದ್ರು. ಮೊದಲಿಗೆ ಬಂದ್ರು ಅಫಿಡವಿಟ್ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡಿದ್ರು, ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ರು, ಟ್ಯಾಕ್ಸ್ ಜಾರಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಟೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಈಗ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ದರ ಜಾರಿ ಮಾಡಿದ್ದಾರೆ, ಮತ್ತೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರೆ ಅವರ ಏನು ನಾವು ಬಡವರ ಪರವಾಗಿದ್ದೀರಿ, ಬಡವರಿಗೆ ಇದೀರಿ ಅಂತೇಳಿ ಜನಸಾಮಾನ್ಯರು ಎಲ್ಲರ ಬದುಕಿಗೆ ಕೊಳ್ಳೆ ಇಟ್ಟಿದ್ದಾರೆ. ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಇದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಳ್ಳು ಭರವಸೆಗಳ ಅಭಿವೃದ್ಧಿ ಶೂನ್ಯ ಸರ್ಕಾರ. ಎಲ್ಲ ಮಂತ್ರಿಗಳು ಅವ್ರದ್ದು ಏನಿದೆ ಅಜೆಂಡಾ ಏನಿದೆ, ಒಂದು ಕೊಳ್ಳು ಭರವಸೆಗಳನ್ನ ಕೊಡೋದು, ಅಕ್ರಮಗಳಲ್ಲಿ ಇಡೀ ಕ್ಯಾಬಿನೆಟ್ ಅಕ್ರಮದಲ್ಲಿ ಭಾಗಿಯಾಗೋದು. ಅದ್ರ ಜೊತೆಗೆ ಅವ್ರದ್ದು 2 ಪಾಯಿಂಟ್ ಪ್ರೋಗ್ರಾಮ್ ಇದೆ, ಬೆಲೆ ಏರಿಕೆ ಮತ್ತೆ ಸಿಡಿ ಕಾರ್ಯಕ್ರಮ. ಯಾರು ಅವರ ಸರ್ಕಾರದಲ್ಲಿ ಅಥವಾ ಅವರ ವಿರುದ್ಧವಾಗಿ ಯಾರು ನಿಂತ್ಕೋತಾರೆ ಅವ್ರ ವಿರುದ್ಧವಾಗಿ ಸಿಡಿ ಮಾಡಿ ಹೊರಗಡೆ ಬಿಡೋದು. ಮತ್ತೊಂದು ನಾವು ಬೆಲೆ ಏರಿಕೆ ಮಾಡೋದಿಲ್ಲ. ಇದೇ ಸಿದ್ದರಾಮಯ್ಯನವರು ಹೇಳಿದ್ರು ಒಂದು 15 ದಿವಸದೊಳಗಡೆ 4 ರೂಪಾಯಿ ಬೆಲೆ ಏರಿಕೆ ಮಾಡೋದಕ್ಕೆ ಎಲ್ಲರ ಒಕ್ಕೂಟಗಳು ಮುಂದೆ ಇಟ್ಟಿದೆ. ಆದರೆ ನಾವು ಒಕ್ಕೂಟಗಳಿರೋದು ನಾವು ಲಾಭ ಮಾಡ್ಕೊಳ್ಳೋದಕ್ಕೆಲ್ಲ, ಜನಸಾಮಾನ್ಯರ ಒಂದು ಬದುಕನ್ನು ಸುಗಮ ಮಾಡೋಕ್ಕೆ ನಾವು ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳಿದ್ರು. ಆ ಮಾತು ಹೇಳಿದಂಥ ಒಂದು ವಾರದಲ್ಲೇ ಈಗ 4 ರೂಪಾಯಿ ಬೆಲೆ ಏರಿಕೆ ಮಾಡಿದ್ರೆ ಅದಕ್ಕೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇದೆ, ಸಾಮಾನ್ಯ ಜನರ ಬದುಕು ಇವತ್ತು ಯಾವ ರೀತಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಸರ್ಕಾರ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಸರ್ಕಾರವನ್ನು ನಡೆಸೋವರು ಅವರ ಒಂದು ದಬ್ಬಾಳಿಕೆ ದೌರ್ಜನ್ಯಗಳು ಎಲ್ಲ ಇಲಾಖೆಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಮೋಜಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಇವತ್ತು ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಕೂಡ ರಕ್ಷಣೆ ಇಲ್ಲ. ಇವತ್ತು ಇದರಲ್ಲಿ ಕೊಡಗುನಲ್ಲಿ ನವೀನ್ ಅಂತ ಹೇಳ್ಬಿಟ್ಟು ನಿನ್ನೆ ಒಬ್ಬ ಕಾರ್ಯಕರ್ತ ಸತ್ತಿದ್ದಾನೆ. ನಮ್ಮ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಏನು ಮಾಡ್ತಾ ಇದ್ದಾರೆ ಅದು ರೈತ ಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಾಲಿನ ಬೆಲೆ 4 ರೂಪಾಯಿ ಏರಿಕೆ ಮಾಡಿದ್ರು. ಆ ಏರಿಕೆ ಮಾಡಿದಂಥ 4 ರೂಪಾಯಿ ಹಾಲಿನ ಬೆಲೆ ರೈತರು ಕೊಡ್ತಾರೆ ಅಂತ ರೈತರು ಕಾಯ್ತಾ ಇದ್ರು, ಖುಷಿ ಪಟ್ಟಿದ್ರು, ರೈತರು ಏನೋ ನಮ್ಗೆ ಸಿಗ್ತದಪ್ಪ ಅಂತ ಹೇಳ್ಬಿಟ್ಟು. ಆದ್ರೆ ಅದು ರೈತರಿಗೆಲ್ಲ ಗ್ರಾಹಕರಿಗೆ ಕೊಳ್ಳೋರು ಮಾಡಿದ್ರು. ಅದು ಸಣ್ಣ ರೈತರನ್ನ ಕೊಡ್ತಾ ಇದ್ದಾರೆ, ಅವ್ರಿಗೆಲ್ಲ ತುಂಬಾ ತೊಂದರೆ ಹೊರೆ ಆಗ್ತಾ ಇದೆ. ಡೀಸೆಲ್ ಬೆಲೆ ಪ್ರತಿಯೊಬ್ಬ ರೈತರಿಗೂ ಡೀಸೆಲ್ ಬೇಕು. ಇವತ್ತು ಎಲ್ಲರೂ ಟ್ರ್ಯಾಕ್ಟರ್ ಇರ್ಬೋದು, ಚಿಕ್ಕ ಟ್ರ್ಯಾಕ್ಟರ್ ಇರ್ಬೋದು, ಗಾಡಿ ಇರ್ಬೋದು, ಎಲ್ಲರಲ್ಲೂ ಇವಾಗ ಡೀಸೆಲ್ ಏರಿಕೆ ಮಾಡಿರೋದ್ರಿಂದ ನಮ್ಮ ಬೆಳೆದಂತ ತರಕಾರಿನ ಓಡಿಸ್ಬೇಕಂದ್ರೂ ಕೂಡ ನಮ್ಗೆ ಡೀಸೆಲ್ ಅವಶ್ಯಕತೆ ಇದೆ ಪ್ರತಿಯೊಬ್ಬ ರೈತರಿಗೂ. ಅಂತ ಒಂದು ರೈತರ ಏನೇನು ಬಳಸ್ತಾರೋ ಅದಕ್ಕೆಲ್ಲ ಬೆಲೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ.